ಎಲ್ಲದಕ್ಕೂ ನಾವು ಸಿದ್ಧವೇ. ಅಲ್ಲ ಸುಕುಮಾರ್, ಅಲ್ಲ ಪಕ್ಷಕ್ಕೋಸ್ಕರ ಇಲ್ಲ ಸುಕುಮಾರ್, ಪಕ್ಷಕ್ಕೋಸ್ಕರ ಕೊತ್ತೂರು ಮಂಜಣ್ಣವ್ರಿಗೋಸ್ಕರ ನಾವು ಕೆಲವೊಂದು ಪತ್ರಕರ್ತರು ಮೊನ್ನೆ ಯಾಕೆ ವಿಡಿಯೋ ಡಿಲೀಟ್ ಮಾಡಿದ್ರು ಕೇಳೋಣ. ಹೌದು, ಇವಾಗ ಇರಿ ಒಂದ್ ನಿಮಿಷ, ಮೊನ್ನೆ ಮಾಡ್ಕೊಳ್ಳಿ. ಒಂದ್ ನಿಮಿಷ ಇರ್ರಿ. ಮೊನ್ನೆ ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು ಪಾಲಿಸಂಗಿದ್ರೆ ನಿಮಗ್ ಪ್ರೆಸ್ ಮೀಟ್ ಮಾಡಿದ್ ಮೊನ್ನೆ ಒಂದ್ ನಿಮಿಷ ಇರ್ರಿ. ಅಲ್ಲ ನಿಮ್ಮ ಧರ್ಮವನ್ನು ಪಾಲನೆ ಮಾಡ್ತಾರೆ. ಮೊನ್ನೆ ಪ್ರೆಸ್ ಮೀಟ್ ಯಾರ್ರಿ ಮಾಡಿದ್ದು? ನಿಮಗೆ ಮೊನ್ನೆ ರಾತ್ರಿ ಪ್ರೆಸ್ ಮೀಟ್ ಮಾಡಿ ಇವಾಗ ಹೇಳ್ರಿ, ನಿಮಗ್ ಪ್ರೆಸ್ ಮೀಟ್ ಮಾಡಿದ್ದು ಯಾರು ಸರ್? ಒಂದ್ ನಿಮಿಷ ಆಯ್ತು, ನಾವು ಕೇಳ್ಕೊಂಡೆ ಹೋಗ್ತೀವಿ, ನಿಮ್ಗೆ ಹೇಳ್ತೀವಿ ಕೇಳಿ. ಪಕ್ಷಕ್ಕೆ ಕೊತ್ತೂರು ಮಂಜಣ್ಣವ್ರಿಗೋಸ್ಕರ ನಾವೆಲ್ಲೂ ಹೋಗಲ್ಲ, ರಾಜಕಾರಣ ಇಲ್ದಿದ್ರೆ ಮನೇಲಿ ಇರ್ತೀವಿ. ನಿಮ್ಮನ್ನ ಒಂದ್ ಪ್ರಶ್ನೆ ಕೇಳ್ತೀನಿ, ನಿಮಗ್ ಪ್ರೆಸ್ ಮೀಟ್ ಮಾಡಿದ್ದಾರೋ? ಅವ್ರು ಹೇಳಿದ್ಮೇಲೆ ಡಿಲೀಟ್ ಮಾಡಿದ್ರ? ಯಾರೋ ಒಬ್ಬ ಮೂರನೇ ಕ್ಲಾಸ್ ವ್ಯಕ್ತಿ ಹೇಳಿದ್ಮೇಲೆ ಡಿಲೀಟ್ ಮಾಡಿದ್ರ? ಇವಾಗ ನನ್ನ ಹೇಳಿದ್ದೆ ಇವ್ರು ಹೇಳಿದ್ರ ಸರ್, ಗಣೇಶನ್ ಮೇಲೆ ಆಣೆ ಇಟ್ಟು ಹೇಳಿ ಸರ್. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಗುರುತಿಸಿ ಇವತ್ತು ನಿಮ್ಮ ಜೊತೆ ಇರ್ತೀವಿ. ನಮಸ್ಕಾರ. ನನಗೇನು ಅನ್ಯಾಯ ಆದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಾರೆ. ಅದಕ್ಕೆ ನೀವು ಕೊಟ್ಟರು ಯಾಕೆ ಏನೋ ಸರಿಯಾಗಿ ಅರ್ಥ ಆಗಿಲ್ಲ ಅಣ್ಣ. ಡಿ ಕೆ ಶಿವಕುಮಾರ್ ನನ್ನ ಪಕ್ಷದಲ್ಲಿ ಏನೋ ಅನ್ಯಾಯ ಆದ್ರೆ ನನ್ನ ದೇವಸ್ಥಾನ ಡೆಲ್ಲಿಲಿದೆ, ACC, ಸೋನಿಯಾ ಗಾಂಧಿ, ನಿಮ್ಮ ದೇವಸ್ಥಾನ. ಕರೆಕ್ಟ್. ಅದಕ್ಕೆ ನಾನು ಇವಾಗ ಉತ್ತರ ಕೊಡ್ತೀನಿ. ನಮ್ಮ ದೇವಸ್ಥಾನ ಕೊತ್ತೂರು ಮಂಜುನಾಥ್ ಅವರೇ. ಒಂದು ನಿಮಿಷ, ಕೊತ್ತೂರು ಮಂಜುನಾಥ್ ಅವ್ರು ಅದನ್ನೇ ಕೇಳಿಸ್ಕೊಳ್ಳಿ, ನೀವು ಹೇಳ್ತೀನಿ. ಕೊತ್ತೂರು ಸರ್, ಒಂದು ನಿಮಿಷ ಹೇಳ್ತೀನಿ, ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ನಿಮಗೂ ಕೊಡ್ತೀನಿ. ನೀವು ಹೇಳಿದ್ರಲ್ಲ ಕೊತ್ತೂರು ಮಂಜುನಾಥ್ ಅವರು ಅಲ್ಲೇ ಹೋಗಿ ನೀವು ಕ್ಲಿಯರೆನ್ಸ್ ಮಾಡ್ಕೊಬೇಕಾಗಿತ್ತು ಅಂತ. ನಮಗೆ ಮರ್ಯಾದೆ ಹೋಗಿರೋದು ತಾಲೂಕಿನ ಜನತೆ ಮುಂದೆ ಸರ್. ನೀವು ಪಕ್ಷಕ್ಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕಿನ ಜನತೆ ಮುಂದೆ ಆತ ಹೇಳಿರೋದು. ಇವತ್ತು ಮೀಡಿಯಾದಲ್ಲಿ ಇಡೀ ತಾಲೂಕಲ್ಲಿ ನನ್ನೇ ಪ್ರಶ್ನೆ ಮಾಡ್ತಾವ್ರೆ, ನಮ್ಮನ್ನೊಂದು 5-6 ಜನನ. ನಾನೆಲ್ಲಿ ಉತ್ತರ ಕೊಡಬೇಕು? ಅದಕ್ಕೆ ತಾಲೂಕಿನ ಜನತೆಗೆ ಉತ್ತರ ಕೊಡ್ತಾ ಇದ್ದೀನಿ ಇವತ್ತು. ಏನು ಸರ್, ಕೊತ್ತೂರು ಮಂಜುನಾಥ್ ಅವ್ರು ಹೇಳಿದ್ರ ಅಂತ ಹೇಳಿದ್ರಿ. ಕೊತ್ತೂರು ಮಂಜುನಾಥ್ ಅವ್ರು ಹೇಳೋದಕ್ಕೆ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ದಿದ್ರೆ ಅವರು ಪಾರ್ಟಿಗೆ ಮಾಡಿಲ್ಲ ಅಂತ ಅವ್ರ ಹತ್ರನೇ ಕ್ಲಾರಿಟಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ಹೈಕಮಾಂಡ್ ಅವರೇ, ಅವ್ರಿಗೆ ಡೆಲ್ಲಿ ಹೈಕಮಾಂಡ್ ಇದ್ದಂಗೆ ನಮ್ಗೆ ಹೈಕಮಾಂಡ್ ಅವರೇ. ಒಂದು ನಿಮಿಷ ಅವ್ರದ್ದು ಕ್ಲಿಯರ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ನಾನು ಇದು ಉತ್ತರ ಕೊಡ್ತಾ ಇರೋದು ನಾವೆಲ್ಲ ಸೇರಿ ತಾಲೂಕಿನ ಜನತೆಗೆ, ಕೋಲಾರ ಜಿಲ್ಲೆ ನಮಗೆ ಗೊತ್ತಿರೋಂಥ ನಾಯಕರುಗಳಿಗೆ. ಯಾಕೆ ಅಂದರೆ ನಾವು ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ ಸರ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ. ಅದಕ್ಕೋಸ್ಕರ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂದರೆ ನಿಮ್ಮ ಮುಖಾಂತರನೇ ಕೊಡಬೇಕಲ್ಲಣ್ಣ. ಈಗ ಒಂದು ಕ್ವಶನ್ ಕೇಳಿದ್ರು ನೋಡಿ, ಪಕ್ಷದ ಇವರು ಉಸ್ತುವಾರಿ ಬಂದಿರಲ್ಲ ಅಭಿಷೇಕ್ ದತ್ತ ಅವರು, ಅವ್ರ ಮುಂದ್ಗಡೆ ಮತ್ತೆ ಕೋಲಾರ ಶಾಸಕ ಕೊಟ್ಟೂರು ಮಂಜುನಾಥ್ ಅವರ ಮುಂದ್ಗಡೆನೆ ಆದಿನಾರಾಯಣ ಅವರು ಅವ್ರ ಅಳಲನ್ನು ತೊಳ್ಕೊಡ್ತಾರೆ. ಏನಂತ ಸರ್ಕಾರದಲ್ಲಿ ನನ್ನ ಲೆಟರ್ಗಳು ಏನೂ ನಡೀತಾ ಇಲ್ಲ ಅಂತ. ಕೆಲಸ ಮಾಡ್ತಾ ಇಲ್ಲ, ನಂದೇನು ನಡೀತಾ ಇಲ್ಲ, ವರ್ಗಾವಣೆಗೂ ಆಗ್ತಾ ಇಲ್ಲ, ನಂದೇನು ನಡೀತಾ ಇಲ್ಲ ಅಂತ ಹೇಳಿದ್ರಲ್ಲ. ಅಲ್ಲಿಗೆ ಯಾರು ನಡೀತಾ ಇದೆ ಇವಾಗ? ಪ್ರೆಸೆಂಟು ಕೋಲಾರ ಶಾಸಕರು ಅಲ್ಲ ಈಗ ಹೇಳ್ಬಿಡ್ತೀನಿ ಕೇಳಿ. ಇರಿ ನೀವು ಮಿಸ್ಗೈಡ್ ಆಗಿದ್ದೀರಾ. ಕೊತ್ತೂರು ಮಂಜುನಾಥ್ ಬರೋಕ್ಕೆ ಮೊದಲು ಅದು ನಡೆದಿದ್ದ ವಿಷಯ. ಅಭಿಷೇಕ್ ದತ್ತ ಮಾತ್ರ ಇದ್ದಾಗ ಏನು ಸರ್, ಅಭಿಷೇಕ್ ದತ್ತ ಅವ್ರು ಮಾತ್ರ ಇದ್ದಾಗ, ಕೊತ್ತೂರು ಮಂಜುನಾಥ್ ಇಲ್ಲದೆ ಇದ್ದಾಗ ಅದು ನಡೆದಿದ್ದು. ಅಲ್ಲಿ ಏನು ನಡೀತಾ ಇದೆ ಅಂದರೆ ಜಿಲ್ಲಾ ಮಂತ್ರಿಗಳು ಅದನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದು ಅವರಿಬ್ಬರು ದೊಡ್ಡವ್ರ ವಿಷಯ, ಅವ್ರು ಮಾತಾಡ್ಕೊಳ್ತಾರೆ. ನಮಗೆ ಲೆಟ್ರ್ಗಳು ನಾನು ಮೊದಲೇ ಹೇಳಿದ್ದೀನಿ, ಯಾವತ್ತೂ ನಾವು ಇಲ್ಲಿರ್ತಕ್ಕಂಥವ್ರು ಯಾವುದೇ ಅಫಿಷಿಯಲ್ ಟ್ರಾನ್ಸ್ಫರ್ಗಳಿಗೆ ನಿಮ್ಮ ಹತ್ರ ಲೆಟ್ರ್ ಉಡ್ಡಿಲ್ಲ ಅಂತ. ಯಾರ ಹತ್ರ? ಅವ್ರ ಹತ್ರ. ಅದು ಅವ್ರ ಆಂತರಿಕ ವಿಷಯ. ಅದಕ್ಕೆ ಜಿಲ್ಲಾ ಹೈಕಮಾಂಡು ಬೈರ್ತಿ ಸುರೇಶ್ ಅಣ್ಣವ್ರು ಅದನ್ನ ಅವ್ರನ್ನ ಕೇಳಬೇಕು. ಅವರು ನೀವು ಕೇಳಿದ ಪ್ರಶ್ನೆ KPCC ಅಧ್ಯಕ್ಷರು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾರಾದರೂ MLA ಅವ್ರು ಸೋತೋದ್ರೆ ಆ MLA ಲೆಟರ್ಗಳೆಲ್ಲ ಸೋತೋಗಿರ್ತಕ್ಕಂಥ ಅವ್ರು ಲೆಟ್ರ್ ಕೊಟ್ಟರೆ
ಸರ್ಕಾರ ಮತ್ತೆ ನಮ್ದೇ ಜಿಲ್ಲಾ ಇರೋದ್ರಿಂದ ಮಂತ್ರಿಗಳು. ಜಿಲ್ಲಾ ಮಂತ್ರಿಗಳ ಹತ್ರ ಹೇಳ್ಬಿಟ್ಟು ಅದು ಉಸ್ತುವಾರಿ ನಮಗೆ ಇರುತ್ತೆ. ಬೇಕಾಗಿಲ್ಲಣ್ಣ. ಅಲ್ಲ, ಅಲ್ಲ. ಅಲ್ಲ ಆ subject- ಅಣ್ಣ ನಮಗೆ ಜಿಲ್ಲಾ ಹೈಕಮಾಂಡ್ ಬಗ್ಗೆ ಇಲ್ಲಿ ರಾಜ್ಯ ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡೋಂಥ ಸಮಯನೂ ಇಲ್ಲ, ಅಷ್ಟು ವಿಷಯ ನಮ್ಮೊಳಗೂ ಇಲ್ಲ. ಹೌದು ಇರಿ ಒಂದ್ ನಿಮಿಷ ಇರೋಣ ಅಣ್ಣ, ಒಂದ್ ನಿಮಿಷ ಅದನ್ನು ಮಾತಾಡೋದಕ್ಕೋಸ್ಕರ ಒಂದ್ ನಿಮಿಷ ಇರಿ. ಉಳಿದ ವಿಚಾರ ನಮ್ಮನ್ನ ಬಂದಿಲ್ಲ. ನಮ್ಮದ್ ಮಾತ್ರ ಕೇಳಿ. ಇಲ್ಲ ಟ್ರಾನ್ಸ್ಫರ್ ಮಾಡೋ ಅಷ್ಟು ನಾವು ದೊಡ್ಡವರಲ್ಲ, ಟ್ರಾನ್ಸ್ಫರ್ಗಳು ಕೈ ಹಾಕೋ ಅಷ್ಟು ದೊಡ್ಡವರಲ್ಲ ಅಣ್ಣ. ಒಂದ್ ನಿಮಿಷ ಒಂದು ನಿಮಿಷ ಇಷ್ಟು ದಯವಿಟ್ಟು ವಿಡಿಯೋ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಒಂದು ಫಸ್ಟ್ ಬಂದ ತಕ್ಷಣ ನನಗೆ ಫೋನ್ ಮಾಡಲಿಲ್ಲ, ನನಗೆ ತಿಳಿಸ್ಲಿಲ್ಲ ಅಂತ ಇವತ್ತು ಹೇಳ್ತಾ ಇರೋರು, ನಾಳೆ ಅವ್ರಿಗೆ ಕೂಡ ಕಾರ್ಯಕರ್ತರು ಲೀಡ್ರಸ್ಸು ಫೋನ್ ಎತ್ತಲ್ಲ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಯಾರಿಗೆ ಹೇಳಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಬೇಕು, ಇಲ್ಲ ಅವ್ರನ್ನೇ ಕೇಳಬೇಕು. ಎರಡನೇ ವಿಷಯ, ಈ ನಡುವೆ ನಡೆದಂಥ ಚುನಾವಣೆಗಳಲ್ಲಿ ನಮಗೆ ಆ ಫೋನ್ ರೆಕಾರ್ಡ್ ಸಿಕ್ಕಿದ್ದಾವೆ, ಈ ಫೋನ್ ರೆಕಾರ್ಡ್ ಸಿಕ್ಕಿದ್ದಾವೆ, ನಿಮಗೂ ಕೇಳಿಸಿದ್ದೀನಿ. ಪಕ್ಷ ವಿರೋಧಿ ಚಟುವಟಿಕೆ ಆಂತರಿಕವಾಗಿ ನಡೆದಿದೆ, ಅಂಥವ್ರಿಗೆ ಗೇಟ್ ಪಾಸ್ ಕೊಡೋದು ಗೊತ್ತಿದೆ ನಮಗೆ ಅಂತ ಎರಡನೇ ವಿಷಯ ಹೇಳಿ. ಮೂರನೇ ವಿಷಯ ನಾಮಿನಿ ವಿಷಯಕ್ಕೆ ಬರ್ತದೆ. ಈ ನಾಮಿನಿ ಮಾಡಿರೋದು ನನಗೆ ಗೊತ್ತೇ ಇಲ್ಲ. ನಾಮಿನಿ ಮಾಡೋ ಅಂಥ ಸಂದರ್ಭದಲ್ಲಿ ಮನಸ್ತಾಪಗಳು ಬರುವಂಥದ್ದು ಸಹಜ. ಏನು ಸರ್? ಮನಸ್ತಾಪಗಳು ಬರುವಂಥದ್ದು ಸಹಜ. ಗಲಾಟೆಗಳಾಗಿದ್ದಾವೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗೋಣ. ಹೊಸ್ದಾಗಿ ಬಂದಿರೋ ನೀರು ಉಳಿಯೋಲ್ಲ, ನಿಂತಿರೋ ನೀರು ಹಳೆ ನೀರೇ ಉಳಿಯೋದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ನನಗೆ ಕೊಡ್ತಾರೆ. ಯಾಕೆ ಅಂದರೆ ಸಮಾಧಾನದಿಂದ ಇರ್ರಿ, ಹೊಸದಾಗಿ ಬಂದಿರೋ ನೀರು ಕಾಲುವೆಲ್ಲಿ ಹೊಡ್ಕೊಂಡು ಹೊರಟೋಗುತ್ತೆ. ಇಷ್ಟು ಸರ್ ಸಬ್ಜೆಕ್ಟು. ಗಲಾಟೆ ಮಾಡಿರೋರಿಗೆಲ್ಲ ಗೇಟ್ ಪಾಸ್ ಅಂತ ಹೇಳೋದು. ನೀವು ಕ್ಲೀನಾಗಿ ಇರಿ. ಅದನ್ನೇ ಹೇಳಿದ್ದು, 2-3 ಚುನಾವಣೆಯಲ್ಲಿ ಇಂಟರ್ನಲ್ ಆಗಿ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿರೋದು ನಮ್ಮ ಸಾಹೇಬ್ರಿಗೆ ಗೊತ್ತಾಗಿದೆ. ಯಾರಿಗೆ? ಮಂಜಣ್ಣವ್ರಿಗೆ. ಅದನ್ನೇ ಅವ್ರು ಹೇಳಿರೋದು. ಯಾರು ಸರ್? ಒರಿಜಿನಲ್ ಕಾಂಗ್ರೆಸ್ ಅವರು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಹೈಕಮಾಂಡ್ ಯಾರನ್ನ ಮಾಡಿದ್ದು ಅಲ್ಲ ಸರ್. ನಮಗೆ ಸರ್ ಒಂದ್ ನಿಮಿಷ, ನೀವು ಪತ್ರಕರ್ತರು, ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಅಣ್ಣ ಇಲ್ಲ ಸರ್, ಕೋಲಾರಲ್ಲಿ ಸರ್ ಒಂದ್ ನಿಮಿಷ ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ ಅವರು, ನಂಜೇಗೌಡರು. ಅಣ್ಣ ಇಷ್ಟೊತ್ತು ನವೀನ್ ಏನ್ ಹೇಳ್ದ? ನಮಗ ಹೈಕಮಾಂಡು ಕೊತ್ತೂರು ಮಂಜುನಾಥ್ ನಮ್ಮ ಹೈಕಮಾಂಡ್ ಆದಾಗ ಕೊತ್ತೂರು ಮಂಜಣ್ಣವರು ಸೂಚನೆ ಕೊಟ್ಟಿರ್ತಕ್ಕಂಥ ರೇಣುಕಮ್ಮನವ್ರಿಗೆ ನಾವು ಮಾಡಿದ್ದೀವಿ. ಮಾಡ್ಬೇಡಿ ಸರ್, ನಮ್ಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥ್ ಬೇರೆಯವರಲ್ಲ. ನಮ್ಗೆ ಪ್ರಸಾದ್ ಬಾಬು ಯಾರ ಗೊತ್ತೇ ಇಲ್ಲ ಸರ್, ನಮಗ್ ಗೊತ್ತಿಲ್ಲ ಸರ್. ಕೊತ್ತೂರು ಮಂಜು ಅವರೇ ನಿಮ್ಮ ಯೂಟ್ಯೂಬ್ ಚಾನಲ್ ಹೇಳಿದ್ದಾರೆ, ನಾವು ಅವ್ರ ಮನೆಗೆ ಕೇಳಿದ್ವು, ನಾವು ನಿಮ್ಮ ಪಕ್ಷದ ಟಿಕೆಟ್ ಕೊಡಲ್ಲ, ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ವಿ, ವಂಶಂದ್ರ ಮುಳಬಾಲ್ ಕ್ಯಾಂಡಿಡೇಟ್, ಲೇಡಿ ಕ್ಯಾಂಡಿಡೇಟ್ ನಮ್ಮನ್ನು ಮೀಡಿಯಾ ಮುಖಾಂತರ ಹೇಳಿದ್ದಾರೆ. ನಮ್ಮನ್ನು ಬಿಟ್ಟು ಮಾಡಿದ್ರೆ ನಮ್ಮ ಅಫಿಷಿಯಲಿ ಕ್ಯಾಂಡಿಡೇಟ್ ಬಂದು ವಂಶಂದ್ರ ವೆಂಕಟರಾಮೇಗೌಡರ ಸೊಸೆನೆ ರೇಣುಕಮ್ಮ. ಯಾರು ರಾಜನಾರಾಯಣ JDS ಇಂದಾನೆ ಕಾಂಗ್ರೆಸ್ ಬಂದಿರೋದು. ಇಲ್ಲಣ್ಣ, ಇವರು ಮೂಲ ಕಾಂಗ್ರೆಸ್ ಅವರು. ವೆಂಕಟರಾಮನ್ ಅವರು ಮೂಲ ಕಾಂಗ್ರೆಸ್ ಅವರು. ಅವರು ಅಣ್ಣ ಅವ್ರ ಪತ್ನಿ ಪದ್ಮಮ್ಮ 86ರಲ್ಲೇ ZP ಮೆಂಬರ್ ಆಗಿದ್ರು. 90ರ ದಶಕದಲ್ಲಿ ವೆಂಕಟರಾಮಪ್ಪನವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರು. ನಮ್ಮ ಹೈಕಮಾಂಡ್ ಕೊತ್ತೂರು ಮಂಜುನಾಥ್ ಅವ್ರಿಗೆ ಕೋಲಾರಲ್ಲೇ 108 ಕೆಲಸ ಇದಾವೆ. ಮಾಡಲ್ಲ. ನಮ್ಮೂರಿನಲ್ಲಿ ದೇವಸ್ಥಾನ ಬೇಕು ಅಂತ ದುಡ್ಡು ಫೋನ್ ಮಾಡಿರ್ತಾರೆ, ಇಲ್ಲ ನಮ್ಮೂರಿನಲ್ಲಿ ಯಾರೋ ಒಂದು ಪೇಷಂಟ್ ಇದ್ದಾನೆ ಅಂತ ಫೋನ್ ಮಾಡಿರ್ತಾರೆ, ಇಲ್ಲ ನಮ್ಮೂರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಫೋನ್ ಮಾಡಿರ್ತಾರೆ. ಅದು ಬಿಟ್ಟರೆ ಸ್ವಂತಕ್ಕೆ ನಾನು ಬಾರ್ಗೆ ಹೋಗಬೇಕು, ಡಾಬಾಗೆ ಹೋಗಬೇಕು ಅಂತ ಯಾರು ಫೋನ್ ಮಾಡಲ್ಲ. ಇಂಥವರು ಫೋನ್ ತೆಗ್ದಿಲ್ಲ ಅಂತ ಕೊತ್ತೂರು ಮಂಜುನಾಥ್ ಮತ್ತೆ ಅವ್ರ ಸಮಸ್ಯೆ ತಿಳ್ಕೊಂಡು ಅವ್ರ ಮನೆಗೆ ಹಣ ತಲುಪಿಸಿರುವಂಥ ಉದಾಹರಣೆಗಳು ಬೇಕಾದಷ್ಟಿದೆ. 100 ಕೋಟಿ ಕೊಟ್ಟಿದ್ದಾರೆ. ಅವ್ರು ಯಾವತ್ತೂ ನನಗೆ ದುಡ್ಡುಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ದುಡ್ಡು ಯಾರು ಕೇಳ್ತಾ ಇದ್ದಾರೆ ನಿಮ್ಮನ್ನು? ಫೋನ್ ಬಂದರೆ ದುಡ್ಡು ಅಂತೀರಾ? ನೀವು ನಡ್ಕೊಂಡು ಹೋಗೋ ದಾರಿನ ಮುಂದಿನ ಅಭ್ಯರ್ಥಿ ಆಗಿ ಅವ್ರು ಅಭ್ಯರ್ಥಿ ಆಗಿ ಸೋತಿರೋರು ಯಾವ ಥರ ಇರಬೇಕು? ದಾರಿಯಲ್ಲಿ ಹೋಗೋರು ಹೇಳ್ತಾರೆ, ನಾನು 94ನೇ ಇಸ್ವಿಯಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಗೆ ಬಂದಿರೋಂಥಕ್ಕವನು, ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಇಂಡಿಪೆಂಡೆಂಟ್ ಗೆದ್ದು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತೆ ಹೋಗಿರೋಂಥವನು.
ಒಂದು ದಿವಸ ಕೂಡ ಬೇರೆ ಪಾರ್ಟಿ ಅಂತ ನಾವು ಯೋಚನೆ ಮಾಡಿಲ್ಲ ತಲೆಯಲ್ಲಿ ಕೂಡ ನಾವು ನನಗೆ ಬಿ ಫಾರಂ ಕೊಟ್ಟಿಲ್ಲ ಅಂತ ಅಂಥವ್ರನ್ನ ನಮ್ಮನ್ನು JDSಗೆ ಮಾಡಿದ್ದಾರೆ, ನಮ್ಮ ಪಕ್ಷಕ್ಕೆ ಮಾಡಿಲ್ಲ ಅಂತ ನಮ್ಮನ್ನು ಅಂದವಾಗ ನಮ್ಗೆ ಎಷ್ಟು ನೋವಾಗತ್ತೆ. 94 ಎಷ್ಟು ವರ್ಷ ಆಯಿತು ಸರ್? ನಮ್ಮನ್ನು ಗುರುಸಿಲ್ಲ, ಬೇಡ ಗುರ್ಸೋದು. ನೀವು ನಡ್ಸ್ಕೊಂಡು ಹೋಗ್ಬೇಕಂತ ಇರ್ತಕ್ಕಂಥವ್ರು ಕಾರ್ಯಕರ್ತ ನಡೆಸ್ಬೇಕಾಗಿರ್ತಂತ ಆದಿ ಇದೆನಾ ನಿಮ್ಮದು? ದುಡ್ಡು ಹೇಳ್ತೀರಾ, ದುಡ್ಡಿಗೆ ಫೋನ್ ಮಾಡ್ತಾರೆ ಅಂತ ಹೇಳ್ತೀರಾ. ಮತ್ತು ದಾರಿಯಲ್ಲಿ ಹೋಗೋಂಥವ್ನು ಹೇಳಲಿ ಅವ್ರು ನಮ್ಮ ಪಕ್ಷಕ್ಕೆ ಮಾಡಿಲ್ಲ, ನಮ್ಮ ವಿರೋಧ ಪಕ್ಷದವ್ರು ಅಂತ ಅವ್ರು ಹೇಳಲಿ. ನಿಮ್ಮ ಆಫೀಸ್ ಹತ್ರ ಬಂದು ವಿರೋಧ ಪಕ್ಷದವ್ರು ಕಾಂಗ್ರೆಸ್ ಆಫೀಸ್ ಹತ್ರ ಹೋಗ್ತಾರಾ? ಪ್ರಶ್ನೆ ಕೇಳ್ತಾರಾ? ಚಿಂತನಾ ಮಂಥನ ಅಂದರೆ ನಿಮ್ಮ ಹತ್ರ ಸಮಾಲೋಚನೆ ಮಾಡ್ತಾರಾ? ಏರುಪೇರುಗಳನ್ನ ನಿಮ್ಮ ಹತ್ರ ಆಗಿರ್ತಕ್ಕಂಥ ಇವ್ರನ್ನ ಹೆಚ್ಚು ಕಡಿಮೆಗಳನ್ನ ಸರಿ ಮಾಡ್ಕೊಂಡು ಹೋಗಿ ಮುಂದಕ್ಕಾದ್ರೂ ಹೋಗೋಣ ಅಂತ ತಾನೇ ನಿಮ್ಮ ಹತ್ರ ಚರ್ಚೆ ಮಾಡಿದ್ದು. ನಮಗೆಲ್ಲರಿಗೂ ಕ್ಷಮೆ ಕೇಳ್ತೀಯ? ಕ್ಷಮೆ ಇರಲಿ, ನಿಮ್ಮೆಲ್ಲರಲ್ಲೂ ನನಗೆ ಕ್ಷಮೆ ಇರಲಿ, ದಯವಿಟ್ಟು ಇನ್ನು ಮುಂದಕ್ಕೆಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಉಡ್ಡಿಸ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಆ ಕ್ಷಮೆನೆಲ್ಲ ಮರ್ತೋಗ್ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತೀರಾ. ಹೋಗಿ, ಪರವಾಗಿಲ್ಲ, ಮತ್ತೆ ಬರ್ತೀರಾ. ಅವ್ರು ಯಾರೋ ಬೀದಿಯಲ್ಲಿ ಹೋಗೋರು ನಮ್ಮ ಪಕ್ಷಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಅಭ್ಯರ್ಥಿ ಆಗುವಂಥವ್ರು, ನೀವು ಇನ್ನೂ ಬೇರೆ ಪಕ್ಷದವರೆಲ್ಲ ಬಂದರೆ ಕೂಡ ಕರ್ಕೋಬೇಕು, ಪಕ್ಷಕ್ಕೆ ಸೇರಿಸ್ಕೋಬೇಕು, ಪಕ್ಷನ ಕಟ್ಟಬೇಕು ಅಂಥವ್ರು ನೀವು ಹೇಳ್ತೀರಾ ನಮ್ಮ ಪಕ್ಷಕ್ಕೆ ಅವ್ರು ಮಾಡಿಲ್ಲ, ನನಗೆ ಓಟ್ ಹಾಕಿಲ್ಲ ಅಂತ. ಅಂದರೆ ಓಟ್ ಹಾಕಿಲ್ಲ, ನೆಕ್ಸ್ಟಿಗೆ ಹೋಗ್ತಾಯಿತ್ತು ಬೇಡವಾ? ನಾಳೆ ಬರಬೇಕಾಗಿರೋನು ಬರ್ತಾನಾ ನಿಮ್ಮ ಮೇಲೆ ಇಷ್ಟಪಟ್ಟು? ಸರ್ ಕೊನೆಯದಾಗಿ ಅಲ್ಲ, ನೀವು ಹೇಳೋ ಪ್ರಕಾರ ಅವರು JDS ಅಲ್ಲಿದ್ರು ಮೊದಲು, JDS ಬಿಟ್ಟು ಕಾಂಗ್ರೆಸ್ ಬಂದು ಶಾಸಕರಾಗ ನಮ್ಮೆಲ್ಲರ ಪ್ರಯತ್ನದಿಂದ ಕರೆಕ್ಟು. ಇವಾಗ ಶಾಸಕರಾಗಿಲ್ಲ, ಬಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಸೋಲ್ತಾ ಇದ್ದಾರೆ ಎಲೆಕ್ಷನ್ಸ್ ಅಲ್ಲಿ. DCC ಮತ್ತೆ ಕೋಮಲ್ಲು ಇದೆಲ್ಲ. ಅದಕ್ಕೆ ನೀವು ಹೇಳೋ ಪ್ರಕಾರ ಅವರು ಇನ್ನು JDS ಕಡೆನೆ ಅವರು ಒಂದು ಹಂಗಲ್ಲ ನಾನು ಹೇಳ್ತಾ ಇರೋದು ಅದಲ್ಲ. ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು. ಇರು ನಾನು ಹೇಳೋದು, ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ JDS ಕಡೆಯಲ್ಲೂ ಕೂಡ ಒಂದು ಹೆಜ್ಜೆ ಇಟ್ಕೊಂಡಿದ್ದಾರೆ ಅನ್ನೋದಾ ನಿಮ್ಮ ಒಂದು JDS ಅದನ್ನ ಯಾರನ್ನ ಕೇಳ್ಬೇಕು? ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿ ಇನ್ನೂ ಬಂದೇ ಇಲ್ಲ ಅವ್ರಿಗೆ. ಅಲ್ಲ, ನೀವ್ ಯಾರನ್ನ ಕೇಳ್ಬೇಕು? ಅದನ್ನ ನೀವ್ ಯಾರನ್ನ ಕೇಳ್ಬೇಕು? ನಾವು ಅದನ್ನ ಹೇಳ್ತಾ ಇಲ್ಲ ಸರ್. ನಾವು ಹೇಳ್ತಾ ಇರೋದು ಪಕ್ಷ ಸಂಘಟನೆ ವಿಷಯದಲ್ಲಿ ನೀವು ರಾಂಗ್ ಡಿಸಿಷನ್ಸ್ ತಗೊಳ್ತಾ ಇದ್ದೀರಾ. ನೀವು ಕೇಳ್ತಾ ಇರ್ತಕ್ಕಂಥ ಸಜೆಷನ್ಸ್ ಕೊಡ್ತಾ ಇರ್ತಕ್ಕಂಥವ್ರು ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ ನಿಮ್ಮನ್ನ. ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ಅವರೇ ಅನ್ನೋದು ನೀವು ಹೇಳ್ತಾ ಇರೋದು. ಕೆಲವು ಅಭ್ಯರ್ಥಿಗಳು ಸೋಲೋದಕ್ಕೆ ಅವರೇ ಕಾರಣ ಕೂಡ ಬಿಚ್ಚಿಟ್ನಲ್ಲ ನಿಮ್ಗೆ. ಕೆಲವು ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ಬಿಚ್ಚಿಟ್ನಲ್ಲ. ನೆಕ್ಸ್ಟ್ ಅವರೊಂದು ನಾಯಕತ್ವಕ್ಕೆ ನೀವು ವಿರೋಧ? ನಾವು ವಿರೋಧ ಸರ್, ಇರೋಣ ನಾಯಕತ್ವಕ್ಕೆ ವಿರೋಧ ಇಲ್ಲ ಸರ್. ನಾವು ಫಸ್ಟೇ ಹೇಳ್ಬಿಟ್ಟಿದೀವಿ, ಅವರೇ ಕ್ಯಾಂಡಿಡೇಟ್ ಆದ್ರೆ ನಾಳೆ ಅವರೇ ಇಲ್ಲಿಗೆ ಕರೆದ್ರು ಕೂಡ ಇಲ್ಲಿಗೆ ಬರ್ತೀವಿ. ನಾವು ನಾಯಕತ್ವಕ್ಕೆ ವಿರೋಧ ಇಲ್ಲ. ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ್, ಅವ್ರಿಗೆ ಹೈಕಮಾಂಡು ಬೆಂಗಳೂರು KPCC. ಅವ್ರು ಯಾರನ್ನ ಕ್ಯಾಂಡಿಡೇಟ್ ಕೊಟ್ರೆ ಅವ್ರಿಗೆ ಮಾಡ್ತೀವಿ ಸರ್. ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಅಂತ ಹೇಳ್ತಾ ಇದ್ರು. ಹಂಗಂದ್ರೆ ಆದಿನಾರಾಯಣ ಒಂದು ಗುಂಪು, ಕೊತ್ತೂರು ಮಂಜುನಾಥ್ ನಾವ್ ಹೇಳ್ತಾ ಇಲ್ಲ ಅದನ್ನ. ನಾವ್ ಹೇಳ್ತಾ ಇಲ್ಲ ನೀವು ಸರಿ ಮಾಡ್ಕೊಂಡು ಹೋಗಿ ಅಂತ ಆದಿನಾರಾಯಣ ಅವ್ರಿಗೆ ಹೇಳ್ತಾರೆ. ನೀವು ತಗೊಳ್ತಾ ಇರೋ ಸಜೆಷನ್ಸ್ ತಗೊಳ್ತಾ ಇದ್ದೀರಲ್ಲ, ಆ ವ್ಯಕ್ತಿಗಳು ನಿಮ್ಮನ್ನ ತಪ್ಪು ದಾರಿ ಇಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೀವು ಒಂಚೂರು ಅರ್ಥ ಮಾಡ್ಕೊಬೇಕು ಸರ್. ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ, ಕೊತ್ತೂರು ಮಂಜುನಾಥ್ ಫಾಲೋಯರ್ಸ್ನ ನಾಗೇಶಿಂದ ದೂರ ಮಾಡಿಸ್ದಂಗೆ ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಗುಂಪು ಸೇರ್ಕೊಂಡು ಅದೇ ಥರದ್ದೊಂದು 2-3 ಜನ ಅವ್ರ ಆಟಗಳು, ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಆದಿನಾರಾಯಣವ್ರನ್ನ ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಅವೆಲ್ಲ ನೀನ್ ಅಲ್ಲಿ ಕೇಳ್ಕೊಪ್ಪ, ನಮಗೂ ಗೊತ್ತಿದೆ. ಪತ್ರಿಕಾ ಧರ್ಮ ಸರ್, ನಮ್ಗೆ ಗೊತ್ತಿಲ್ಲ ಸರ್. ಅದು ನಾವ್ ಹೇಳಿಲ್ಲ. ನಾನೊಂದು ಡೌಟ್ ಕೇಳಿದ್ದೀನಿ. ನಾನು ಡೈರೆಕ್ಟಾಗೂ ಹೇಳ್ತಾ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡಿದ್ರೆ ಕೊತ್ತೂರು ಮಂಜುನಾಥ್ ನನ್ನ ಹೈಕಮಾಂಡು ಅಂತ ಆದಿನಾರಾಯಣವರೇ ಹೇಳ್ತಾರೆ. ಎಲ್ಲಾನು ಅಲ್ಲೇ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಕೂಡ ಅದನ್ನೇ ಹೇಳಿದ್ರು, ಮುಳಬಾಲ್ಗೆ ಹೈಕಮಾಂಡ್ ಆದಿನಾರಾಯಣ್ ಅಂತ. ಲೇಡಿ ಕ್ಯಾಂಡಿಡೇಟ್, ಮಹಿಳಾ ಅಭ್ಯರ್ಥಿಗೆ ಯಾಕೆ ವಿರೋಧ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ. ನಮ್ಮನ್ನು ಸೋಲ್ಸೋದಕ್ಕೆ ಅವ್ರು ಯಾರೋ ಪಕ್ಷ ಸರ್ 3 ಓಟು ಸರ್ 3 ಓಟು ಹೇಳೋದು ಕೇಳಿ ಸರ್. ನಾವು 3 ಓಟು
ಅವು JDS ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ ಅದನ್ನ, ನನಗೆ ಯಾಕೆ ಅದ್ರಲ್ಲಿ ನವೀನ್ ಅವರೇ, ತಾಲೂಕಲ್ಲಿ ಕೇಳಿಲ್ಲ ವಿನೋದ್, ಅಣ್ಣ ಮುಳಬಾಲ್ ತಾಲೂಕಲ್ಲಿ ಅಣ್ಣ ನೀವೇನ್ ಮಾತಾಡೋದು ಮಾತಾಡು, ನನ್ನ ಕಡೆಗೆ ನೀವು ಒಳ್ಳೆ ಅದಿಲ್ ನೀವಿದ್ದೀರಾ, ನಿಮ್ಮನ್ನ ಆ ಥರ ಡೈವರ್ಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ. ಅವ್ರು ಸರಿಪಡಿಸ್ಕೊಳ್ಳಲಿಲ್ಲ ಅಂದ್ರೆ ನೋಡೋಣ ಕೊಡಿಲ್ಲ, ಅದಕ್ಕೆಲ್ಲ ಈ ಬೇಕಾ ಈ ಬರೀ ಸರ್. ಅದು ಇನ್ನ ದೇವ್ರಿದಾನೆ ಸರ್, ಇನ್ನ 3 ವರ್ಷ ಇದೆ. ಇವಾಗ ಯಾಕೆ ಸರ್ ಹೇಳೋಣ. ಮನ್ಸಲ್ಲಿ ಯಾರಿದಾರೋ ಅವ್ರ ಮನ್ಸಲ್ಲಿ ಇನ್ಯಾರ್ಯಾರೋ ಬರ್ತಾರೆ ಅನ್ನೋರು ಇದಾರೆ ನೋಡಿ. ಅಂತ ಹೊತ್ತು ಬಂದ್ರೆ 100 ಮೈನಸ್ ಆಗವು ಇರ್ತವೆ. ನೀವು ಕೇಳಿದ್ದು ನೀವು ಇಂಡೈರೆಕ್ಟ್ ಆಗಿ ಕೇಳಿದ್ರಿ, ನಮ್ಮನ್ನ 10 ಮೈನಸ್ ಆದ್ರೆ 100 ಪ್ಲಸ್ ಆಗ್ತವೆ ಅಂತ. ನಾವು ಹೇಳ್ತೀವಿ 10 ಬಂದ್ರೆ 100 ಮೈನಸ್ ಆಗ್ತವೆ. ನವೀನ್ ಅವರೇ, ಹಾಗಾದ್ರೆ ನೀವು ಹೇಳೋ ಪ್ರಕಾರ ಈಗಾಗಲೇ ಗ್ರಾಮ ಪಂಚಾಯತ್ ಇದರಲ್ಲಿ ಲಕ್ಷ್ಮೀ ಪ್ರಿಯ ಅವರಿಗೆ ನಮ್ಮ ರವಿ ಸರ್ ಮಾಡಿದ್ರು ಹಾ ಅಧ್ಯಕ್ಷರು. ಹೌದು. ಅದು ಯಾವ ಪಕ್ಷದ ಪಕ್ಷ ಯಾರು ಇಲ್ಲ, ಅವ್ರ ಪಕ್ಷ ಅಂತ ಅವತ್ತು ಹೇಳಿಲ್ವೇ ಬಂದಾಗ ಎಲ್ಲ ನಿಮ್ಗೆ? ಅವರೇ ಅಭ್ಯರ್ಥಿನೇ ನಿಮ್ಗೆ ಬೈಟ್ ಕೊಟ್ಟಿದ್ದಾರೆ. ನನ್ನ ಚೇರ್ಮನ್ ಮಾಡೋದಕ್ಕೆ ಸಮೃದ್ಧಿ ಮಂಜುನಾಥ್ ಅವರು, ಕೊತ್ತೂರು ಮಂಜುನಾಥ್ ಅವರು ಸಹಕಾರ ಇದೆ, ನಿಮ್ಮ ಹತ್ರನೇ ಇದೆ, ನೀವೇ ಸಾಕ್ಷಿ. ನೀವು ಯಾಕೆ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ ಸರ್? ನಾವು ನಿಮ್ಗೆ ಯಾರಿಗೂ ವಿರೋಧ ಅಲ್ಲ, ನಾವು ನಮ್ಮ ಪಕ್ಷನ ಪ್ರಶ್ನೆ ಮಾಡ್ತಾ ಇದ್ದೀವಿ, ಸರಿ ಮಾಡ್ಕೊಂಡು ಹೋಗಿ ಅಂತ. ನೀವು ಯಾಕೆ ನಮ್ಮನ್ನ ತಪ್ಪುದಾರಿಗೆ ಎಳಿತಾ? ನಿಮ್ಮ ಹತ್ರನೇ ಉತ್ತರ ಇಟ್ಕೊಂಡು ನಮ್ಮನ್ನ ಪ್ರಶ್ನೆ ಮಾಡ್ತೀರಾ ಸರ್? ಅವರೇ ಹೇಳಿದಾರಲ್ಲ, ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ನಿಮ್ಮ ಚಾನಲ್ಸ್ ಅಲ್ಲೇ ನಾವು ನೋಡಿದ್ದೀವಿ. ನಮ್ಮ ಮುಂದೆ ಹೇಳಿಲ್ಲ ಅವರು, ನಿಮ್ಮ ಮುಂದೆ ಹೇಳಿರೋದು. ಅವತ್ತು ನಾವು ಇಲ್ಲ. JDS BJPನೋ ಎಲ್ಲೆಲ್ಲಿಂದ ಬಂದ್ರು ಅದು ನಿಮ್ಗೆ ಗೊತ್ತದು. ಉಡುಮಲೆ ವಿನಾಯಕನ ಸನ್ನಿಧಿಯಲ್ಲಿ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷಗಳೇನು ಅಂದರೆ, ಈಗಾಗಲೇ ನಮ್ಮ ಹಿರಿಯರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರಾಮಣ್ಣವರು, ನನ್ನ ಬಾಲ್ಯದ ಗೆಳೆಯನಾದಂಥ ಆವಣಿ ನವೀನ್ ಅವರು, ನಮ್ಮ ಅಣ್ಣನವರಾದಂಥ ರವಣ್ಣವರು ಸಾಕಷ್ಟು ಕೂಲಂಕುಷವಾಗಿ ವಿವರಣೆವಾಗಿ ಕೊಟ್ಟಿದ್ದಾರೆ. ಬಟ್ ವಿಶೇಷವಾಗಿ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕುಟುಂಬಗಳ ವಿವರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 1944ರಲ್ಲಿ ನನ್ನ ತಂದೆಗಿಂತಲೂ ದೊಡ್ಡವರು, ನಮ್ಮ ದೊಡ್ಡಪ್ಪ ಹಿರಿಯರು HV ದಂಡಹಿರೇಗೌಡ ಅಂತಕ್ಕಂಥವರು 17 ದಿವಸ ಬ್ರಿಟಿಷರ ಕಪಿಮುಷ್ಟಿಗೆ ಸಿಕ್ಕಿ ಜೈಲು ವಾಸ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ. ಅದೇ ರೀತಿ ಜಲಿಯನ್ ವಾಲಾಬಾಗ್ ಚಳುವಳಿಯಲ್ಲಿ ನಮ್ಮ ಕುಟುಂಬ ಸದಸ್ಯರು 2 ಅಲ್ಲಿ ನರಕಯಾತನೆ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಬಳಿ ಇವೆ. ಇಂಥ ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಅಂದಿನಿಂದ ಇಂದಿನ ತನಕ ನಾನು ಕಾಂಗ್ರೆಸ್ ಸಿಂಬಲ್ಲು ಇದ್ದು, ನನಗೂ 48 ವರ್ಷ, ಸಿಂಬಲನ್ನು ಬಿಟ್ಟು ಮತ ಹಾಕಿರೋದು ಒಂದೇ ಬಾರಿ, ಅದು ಟೆಲಿಫೋನ್ ಗುರುತಿಗೆ 2013ರಲ್ಲಿ. ಕಾರಣ ಯಾಕಂದರೆ ನಾನು ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾಯಿದ್ದೆ. ಅದನ್ನು ಬಿಟ್ಟು ಮತ್ತೊಂದು ಸಲ MP ಎಲೆಕ್ಷನ್ಗೆ ನಮ್ಮ ನಾಯಕರಾದಂಥ ಮಂಜಣ್ಣವರ ಒಂದು ಆದೇಶದ ಮೇಲೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಅಂತ ಹೇಳಿಬಿಟ್ಟು, ಅವ್ರ ಅಪ್ಪಣೆಯನ್ನು ಪಾಲಿಸ್ಬೇಕು ಅಂತ ಹೇಳಿಬಿಟ್ಟು ಇಡೀ ಕ್ಯಾಂಪೇನ್ ಎಲ್ಲನೂ ಅವ್ರ ಜೊತೆ ಇದ್ದು ನಾವು BJPಗೆ ಮಾಡ್ತೀವಿ. ಬಟ್ ಸತ್ಯ ಹೇಳ್ತಾ ಇದ್ದೀನಿ, ನಾವು ವೋಟ್ ಮಾಡೋಕ್ಕೆ ಇನ್ನೇನು ಹೋಗಬೇಕು. ನಮ್ಮ ತಂದೆ, ನಮ್ಮ ಫ್ಯಾಮಿಲಿ ಮೆಂಬರ್ಸು 9 ಮತ ಇರುತ್ತೆ, 9 ಜನನ ಕರೆದು ಕಾಂಗ್ರೆಸ್ ಪಾರ್ಟಿ ಇಡಿಸಿ ಇವರನ್ನು ಓಟ್ ಹೇಂಡಾರಂటే ನಾಕಂತ ವಿಸ್ಮಯ ಹಿಸ್ಕೊಂಡ. ಅವತ್ತು ಸಹ ಕ್ಯಾಂಪೇನೆಲ್ಲ ನಾವು BJPಗೆ ಮಾಡಿದ್ರು ಸಹ ನಮ್ಮ ಮತನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿರ್ತೀವಿ. ಯಾರಿಗೂ ಹೇಳ್ದಿರೋವಾಗ ಹಾಕಬೇಕಾಯ್ತು, ಯಾಕಂದರೆ ನಮ್ಮದು ಕಾಂಗ್ರೆಸ್ ರಕ್ತನ ಹಂಚ್ಕೊಂಡಿಟ್ಟಿರ್ತಕ್ಕಂಥ ಕುಟುಂಬ. ಇಂಥ ಒಂದು ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ಸಲ್ಲಿ ಮೊನ್ನೆ 2 ವರ್ಷದ ಹಿಂದೆ ನಮ್ಮೆಲ್ಲರ ಶ್ರಮದಿಂದ ನೀನು ಅಭ್ಯರ್ಥಿ ಆದವನ್ನ ಯಾಕೆ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿದೆ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಶ್ನೆ ಮಾಡೋ ಅಧಿಕಾರನೂ ನಮಗಿಲ್ವಾ? ನೀವಲ್ಲ, ನಿಮ್ಮ ಪೂರ್ವಿಕರು ಹುಟ್ಟಕ್ಕೆ ಮೊದಲೇ ನಮ್ಮ ಕುಟುಂಬಗಳು ಕಾಂಗ್ರೆಸ್ ಕುಟುಂಬಗಳು, ಆಮೇಲೆ ಹುಟ್ಟಿದ ನೀವು.
ಆಮೇಲೆ ಬಂದಿದ್ದು ಮುಳಬಾಲ್ಗೆ. ನೀವು ಮುಳಬಾಲ್ ಮುಖಾನೇ ನೋಡಿರಲಿಲ್ಲ. ಅಂದಿನಿಂದ ಇಂದಿನ ತಕ್ಕ ನಾವು ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಒಂದು ಸಣ್ಣ ವಿಚಾರ, ಯಾಕೆ ಪಕ್ಷದ ಹಿರಿಯರನ್ನ ಕಿರಿಯರನ್ನ ಕೇಳಿದೆ ಈ ರೀತಿ ನಿರ್ಧಾರ ಮಾಡಿದ್ರಿ ಅಂತ ನಾವು ಕೇಳಿದ್ದಕ್ಕೆ, ಯಾರೋ ನಿನ್ನ ಜೊತೆ ಇರ್ತಕ್ಕಂಥ 2-3 ಜನ ಕಿಡಿಗೇಡಿಗಳನ್ನ ಅವ್ರ ಮಾತು ಕೇಳಿಕೊಂಡು ನೀನು ಮೊನ್ನೆ ಗಲಾಟೆ ಮಾಡಿದವರು. ನಾವು ಗಲಾಟೆ ಎಲ್ಲ ಮಾಡಿದ್ದು, ನಮ್ಮ ಹಕ್ಕನ್ನು ನಿಮ್ಮನ್ನು ಪ್ರಶ್ನೆ ಮಾಡಿದ್ದು. ನಮ್ಮ ಪ್ರಶ್ನೆ ಮಾಡಿದ್ದು ಮಾತ್ರಕ್ಕೆ ಅವ್ರು ಯಾರು ಕಾಂಗ್ರೆಸ್ಸೇ ಅಲ್ಲ ಅಂತೀರಾ? ನೀನಾ ಕಾಂಗ್ರೆಸ್ಸು? 100 ವರ್ಷಗಳ ಇತಿಹಾಸಗಳಿದೆ ನಮ್ಮ ಕುಟುಂಬಗಳಿಗೆ ಕಾಂಗ್ರೆಸ್ಸಲ್ಲಿ. ಅಂಥವ್ರನ್ನ ನೀನು ಸರ್ಟಿಫೈ ಮಾಡೋದು? ಅದೇ ನಾರಾಯಣ್, ನೀನು ಸರ್ಟಿಫೈ ಮಾಡಬೇಕಾ ನಾವು ಕಾಂಗ್ರೆಸ್ ಅಲ್ವಾ ಅಂತ? ಇವು ನಿನ್ನ ಭವಿಷ್ಯದ ರಾಜಕೀಯದ ಮೇಲೆ ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಹೊಡೆತ ಬೀಳತ್ತೆ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಆದಿನಾರಾಯಣ್ ಅವರೇ. ನೀವು 2008ರಲ್ಲಿ ಮುಳಬಾಲಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು. 2013ರಲ್ಲಿ ನೀವು ನಾಮಿನೇಷನ್ ಹಾಕಿರೋದು ಇಂಡಿಪೆಂಡೆಂಟಲ್ಲಿ. 2018ರಲ್ಲಿ ನೀವು ನಾಮಿನೇಷನ್ ಹಾಕಿ ವಿತ್ಡ್ರಾಲ್ ಮಾಡ್ಕೊಂಡಿರೋದು ಇಂಡಿಪೆಂಡೆಂಟಲ್ಲಿ. 2023ರಲ್ಲಿ ಮುದ್ದುಗಂಗಾಧರ್ ಅಂತಕ್ಕಂಥವರ ಹೆಸರನ್ನ ಪ್ರಕಟಣೆ ಮಾಡಿದಾಗ ಇಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬಿಟ್ಟು, ನೀವಾದರೆ ಯಾವುದೋ ಒಂದು ಪಕ್ಷದಲ್ಲಿದ್ದು ಒಂದಷ್ಟು ಸೇವೆ ಮಾಡಿದ್ದೀರಾ, ತಾಲೂಕಿಗೆ ಪರಿಚಿತರಾಗಿದ್ದೀರಾ ಅಂತ ಹೇಳ್ಬಿಟ್ಟು ರಾತ್ರಿ ನಮ್ಮ ಗೆಳೆಯನ ಒಂದು ಗೆಸ್ಟ್ ಹೌಸಲ್ಲಿ ನಾವು ಟಿ ವಿ ನೋಡ್ತಾಯಿದ್ರೆ ಮುದ್ದುಗಂಗಾಧರ್ ಹೆಸರು ಬಂದಿದ್ದ ತಕ್ಷಣ ಸುಮಾರು ವರ್ಷಗಳಾಗಿತ್ತು ನಾನು ಮಂಜಣ್ಣವ್ರಿಗೆ ಫೋನ್ ಮಾಡಿ ಸಹ, ನೀಲಕಂಠಗೌಡರು ಫೋನ್ ಮಾಡಿ ಸಹ ನಾನೇ ತಲೆ ಬಾಗಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ಅಣ್ಣ ಬೇಡ, ಪಾರ್ಟಿ ಹೋಗ್ಬಿಡತ್ತೆ, ನಮ್ಮಲ್ಲಿ ಎಷ್ಟಾದರೂ ಇರ್ಬೋದು, ದಯವಿಟ್ಟು ಆ ಆದಿನಾರಾಯಣನಾದ್ರೂ ಕ್ಯಾಂಡಿಡೇಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ರಾತ್ರಿ 2 ಗಂಟೆಯಲ್ಲಿ, ಈಗಲೂ ರಾಮಲಿಂಗಾರೆಡ್ಡಿನ ಕೇಳಿ, ನೀಲಕಂಠಗೌಡರು ಅವರಿಲ್ಲ ದೈವಾಧೀನರಾಗಿದ್ದಾರೆ, ರಾಜೇಂದ್ರ ಗೌಡ್ರನ್ನ ಕೇಳಿ, ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ಕೆಲವ್ರು ಮನೆಗಳ ಹತ್ರ ಹೋಗಿ, ಅಣ್ಣ ನಿಮ್ಮ ಕೈ ಮುಗಿತೀನಿ, ನೀವಿಲ್ಲಿ ಗುಂಪುಗಳಾಗ್ಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಪಾರ್ಟಿ ಹೋಗ್ಬಿಡತ್ತೆ, ನಮ್ಮ ಪಾರ್ಟಿ ಹೋಗ್ಬಿಟ್ರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಅವ್ರ ಮನೆಗಳ ಹತ್ರ ಹೋಗಿ ಬೆಳಿಗ್ಗೆ ಈವೆನ್ನು ರಾಮಣ್ಣನಿಗೂ ಮಾಡಿದ್ದೆ. ಬೆಳಿಗ್ಗೆ 5 ಜನತೆಗೋಸ್ಕರ, ಈ ತಾಲೂಕಿನ ಕಾಂಗ್ರೆಸ್ಸನ್ನು ಉಳ್ಸೋಕ್ಕೋಸ್ಕರ ಅವರು ದೊಡ್ಡ ಮನಸ್ಸು ಮಾಡಿ ನಿಮಗೆ ಬಿ ಫಾರಮ್ ಕೊಟ್ಟೋದ್ರೆ, ನೀವು ನಿಮ್ಮದೇ ಆದಂಥ ಗುಂಪುಗಾರಿಕೆ ಮಾಡಿ ಕೆಲವರ ಕೈಗೊಂಬೆಯಾಗಿ ನೀವ್ರಿಗೆ ಕಳ್ಕೊಂಡಿರೋದು ಪಾರ್ಟಿನ. ನೀನು MLA ಆಗಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದೇ ಆದರೆ ಹೊರಗಡೆ ಇರೋರನ್ನು ಕೂಡ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಒಬ್ಬ MLA ಕ್ಯಾಂಡಿಡೇಟ್ ಆದವರು ಎಷ್ಟೇ ಗುಂಪುಗಳಿದ್ರು ಇರಲಿ, ಎಲ್ಲರನ್ನೂ ಸೆಳ್ಕೊಂಡು ಹೊಂದಿಸ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಗುಂಪುಗಾರಿಕೆ ಯಾರೂ ಮಾಡ್ತಾ ಇಲ್ಲ, ಅವರೇ ಮಾಡ್ತಾ ಇದ್ದಾರೆ, ಅವರೇ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ. ಯಾವ ರೀತಿ MLA ಆಗ್ತಾರೋ ಗೊತ್ತಿಲ್ಲ. ನಾವೆಲ್ಲನೂ ಇಷ್ಟು ಒಂದು ಏನು ತಾಳ್ಮೆಯಿಂದ ಇದ್ದೀವಿ ಅಂದರೆ ಇದಕ್ಕೆಲ್ಲ ನಮ್ಮ ಪಕ್ಷ ಕಾರಣ, ನಮ್ಮ ಕೊತ್ತೂರು ಮಂಜಣ್ಣವ್ರ ಕಾರಣ. ಯಾಕಂದರೆ ನಾವು ಇವ್ರ ಮುಖ ನೋಡಲ್ಲ, ಇಲ್ಲಿರೋದು ಮಂಜಣ್ಣವ್ರ ಮುಖ. ಇವತ್ತು ಇಲ್ಲಿ ಏನಾದರೂ ಒಂದು ಸೋಲ್ತು ಅಂದರೆ ಇವರೇನು ಕೈ ಚೆಲ್ಲಿಬಿಡ್ತಾರೆ, ಏನೋ ಒಂದು ಹೇಳಿಬಿಡ್ತಾರೆ, ಹೊರಟ್ಬಿಡ್ತಾರೆ. ಬಟ್ಟು ಕೇಳೋದು ಯಾರನ್ನ? ಮಂಜಣ್ಣ. ಮುಳಬಾಲ್ ತಾಲೂಕು ಅಂದರೆ ಮಂಜಣ್ಣ ಅಂದರೆ ಮುಳಬಾಲ್ ತಾಲೂಕು. ಗೆದ್ದರೆ ಇವರು ಹಾರ ಹಾಕ್ಕೊಂಡ್ಬಿಡ್ತಾರೆ, ಸೋತ್ರೆ ಹೊಣೆ ಯಾರು? ಇಡೀ ಹೈಕಮಾಂಡಿಂದ ಮಂಜಣ್ಣವ್ರನ್ನ ಕೇಳತ್ತೆ. ಮಂಜಣ್ಣವರು ಇಲ್ಲಿರ್ತಕ್ಕಂಥ ನಮ್ಮಂಥ ಕಾರ್ಯಕರ್ತನ ಕೇಳ್ತಾರೆ. ಮಂಜಣ್ಣವ್ರು ಅಲ್ಲೇನು ಆನ್ಸರ್ ಮಾಡಬೇಕು, ಮಂಜಣ್ಣಕ್ಕೆ ನಾವೇನು ಆನ್ಸರ್ ಮಾಡಬೇಕು? ಹೌದು, ರಾಜೇಂದ್ರ ಗೌಡ ಅವರು, ನಿನಗಿಲ್ಲೇನ ಗಲಾಟೆ ಸಮಸ್ಯೆ ಆದರೆ ಓಡಿ ಅವ್ರ ಮನೆಗೆ ಹೋಗ್ತೀಯಾ, ಬಟ್ ಅವ್ರ ಮಾತು ಕೇಳ್ತಾ ಇದೀಯಾ? ನೀನು ಯಾರ ಮಾತನ್ನು ಕೇಳ್ತಾ ಇಲ್ಲ. ಬಹುಶಃ ನೀನೇ ನಿನ್ನಕೀನು ಅವ್ರ ಕೈ ಕೊಟ್ಬಿಟ್ಟಿದೆಯಾ, ಇಲ್ಲ ಅವರೇ ನಿನ್ನನ್ನು ಗೊಂಬೆಯಾಗಿ ಮಾಡಿಕೊಂಡು ಆ ಕೀ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ದಯವಿಟ್ಟು ಆ ಕೀನ ನೀನು ವಾಪಸ್ ಪಡ್ಕೊಂಡು ಕೊತ್ತೂರು ಮಂಜಣ್ಣವ್ರ ಮಾರ್ಗದರ್ಶನಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲೂ ಸಹ ಆ ಪಕ್ಷಕ್ಕೋಸ್ಕರ, ಕೊತ್ತೂರು ಮಂಜಣ್ಣವರ ಗೌರವಕ್ಕೋಸ್ಕರ ನಾವು ದುಡಿಯೋಕ್ಕೆ ಸಿದ್ಧ. ಯಾಕಂದರೆ ಈಗಾಗಲೇ ಕಳೆದ ಬಾರಿ ಆದಿನಾರಾಯಣವರೇ, ನೀವು ಇಡೀ ತಾಲೂಕಲ್ಲಿ ಸುತ್ತಿದಾಗ ಯಾರ್ಯಾರು ಯೋಗ್ಯತೆ ಏನು, ಯಾರ್ಯಾರ ಸಂಘಟನೆ ಏನು, ಯಾರನ್ನ ಮೆಚ್ಚಿಕೊಂಡು ಎಲ್ಲೆಲ್ಲಿ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಿಮ್ಮ ಕಣ್ಣು ಮುಂದೆ ಇದೆ.
ಬಟ್ ಮತ್ತೆ ಅದೇ ತಪ್ಪು ದಾರಿ, ತಪ್ಪು ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಇದು ಸಮಂಜಸವಲ್ಲ, ಇದು ನಿಮ್ಮದಿಗೂ ಒಳಿತಾಗಲ್ಲ. ಇವತ್ತಲ್ಲ ನಾಳೆ ಕೊತ್ತೂರು ಮಂಜಣ್ಣ ಹತ್ರ ಹೋಗಿ ಹಣ ಆಗಿದ್ದಾಗಿದೆ, ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಾರ್ಗದರ್ಶನ ಪಡೆದು, ತಾಲೂಕಲ್ಲಿ ಹಿರಿಯರಿದ್ದಾರೆ, ಇಷ್ಟೊತ್ತು ಹೇಳಿದ್ನಲ್ಲ, ಅವ್ರನ್ನೆಲ್ಲ ಕೂರಿಸ್ಕೊಂಡು ನೀನೊಂದು ಸಮಿತಿ ಮಾಡಿಕೊಂಡು ಒಂದು ಜಾತ್ಯತೀತವಾದಂಥ ಒಂದು ಕೋರ್ ಕಮಿಟಿ ಮಾಡಿಕೊಂಡು ನೀನು ಮುನ್ನಡೆಸ್ಕೊಂಡು ಹೋದರೆ ನಿನಗೂ ಒಳ್ಳೆಯದು, ಆ ಪಕ್ಷಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಿನ್ನ ನಂಬಿ ಬಿ ಫಾರಂ ಕೊಡಿಸಿದ್ದಕ್ಕೆ ಮಂಜಣ್ಣವ್ರಿಗೂ ಒಂದು ಗೌರವ ಘನತೆ ಸಿಗತ್ತೆ ಹೊರತು ಇಲ್ಲ ಅಂದರೆ ಎಲ್ಲವನ್ನು ಮರೆಯಬೇಕಾಗತ್ತೆ ಅಂತೇಳ್ಬಿಟ್ಟು ಮತ್ತೊಮ್ಮೆ ಏನು ನಿನ್ನ ಚೇಲಾಗಲಿದ್ದಾರೆ ಅವರನ್ನು ಎಷ್ಟು ಬೇಗ ಅವರ ಇತಿಹಾಸ ಅಂತ ತಿಳ್ಕೊಂಡು ದೂರ ಇಟ್ಟರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತಾ, ಮತ್ತು ಈಗ ನೀವು ರೆಕಾರ್ಡ್ ಆದರೂ ಪರವಾಗಿಲ್ಲ, ನಾನೇ ತೋರಿಸ್ತೀನಿ ಯಾವ್ಯಾವ ಮೀಟಿಂಗಲ್ಲಿದ್ದಾಗ ಯಾರ್ದೋ ಒಬ್ರದ್ದು, ನಮ್ಮ ಗೆಳೆಯ ನಮಗಿಂತಲೂ ಕಿರಿಯ, ಅವನು ಪ್ರತಿ ಮೀಟಿಂಗಲ್ಲಿದ್ದಾಗ ಬೇರೆ ಕಡೆ ಫೋನ್ ಆನಲ್ಲಿರುತ್ತೆ. ಅವರು ಬಯಸಿದ್ರೆ ಆದಿನಾರಾಯಣ್ ಅವರು ಅವ್ರ ನಂಬರ್ ನಾನು ಹೇಳ್ತೀನಿ, ಅವ್ರ ಕಾಲ್ ಲಿಸ್ಟ್ ತಗೊಳ್ಳಿ. ಕಾಲ್ ಲಿಸ್ಟ್ ತಗೊಂಡು ಎಷ್ಟೆಷ್ಟೊತ್ತು ಆನಲ್ಲಿ ಇಟ್ಕೊಂಡು ವಿರೋಧ ಪಕ್ಷದವ್ರು ಕೇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ನಾನು ಈ ಸನ್ನಿಧಿಯಲ್ಲಿ ಹೇಳ್ತೀನಿ. ಇದನ್ನೆಲ್ಲ ನೀವೇನಾದರೂ ಸರಿಪಡಿಸ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತೊಂದರೆ ಆಗಲ್ಲ. 224 ಕ್ಷೇತ್ರ ಇದೆ, ಪಕ್ಷಕ್ಕೆ ತೊಂದರೆ ಆಗಲ್ಲ. ನಿನ್ನಂಥವ್ರು ನಂಬಿ ನಿನಗೆ ನಾಯಕತ್ವ ವಹಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಕೊತ್ತೂರು ಮಂಜಣ್ಣವ್ರಿಗೂ ಅವಮಾನ, ನಿನ್ನ ನಂಬಿ ನಿನ್ನ ಹಿಂದ್ಗಡೆ ಇಲ್ಲಿ ಕಾಂಗ್ರೆಸ್ಗೆ ಮತ ಕೇಳಿದಂಥವ್ರಿಗೆ ನಮಗೂ ಅವಮಾನ. ದಯವಿಟ್ಟು ಇದಕ್ಕೆಲ್ಲನೂ ಫುಲ್ ಸ್ಟಾಪ್ ಇಟ್ಟು ಇನ್ನಾದರೂ ಸನ್ಮಾರ್ಗದಲ್ಲಿ ನಡೆದರೆ ಒಳ್ಳೆಯದಾಗತ್ತೆ, ಇಲ್ಲ ಅಂದರೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿಗಳ ಮುಖಾಂತರ ಹೇಳ್ತಾ ಈ ಸನ್ನಿಧಿಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಪಕ್ಷಕ್ಕೋಸ್ಕರ ಕೊತ್ತೂರು ಮಂಜಣ್ಣವ್ರಿಗೋಸ್ಕರ ಇವತ್ತು ಆಗಿರ್ತಕ್ಕಂಥ ಅಹಿತಕರ ಘಟನೆಗಳನ್ನೆಲ್ಲ ಮರೆತು ನಾವು ಒಟ್ಟಿಗೆ ಹೋಗಕ್ಕೆ ಸಿದ್ಧವಾಗಿದ್ದೀವಿ. ಅದನ್ನು ಸರಿಪಡಿಸ್ಕೊಳ್ಳೋದು ಬಿಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ವಿನಾಯಕ್ ಮೂರ್ತಿ.